ದಾವೋಸ್ ಶೃಂಗಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಹೂಡಿಕೆ ಮಾಡಿ ಬನ್ನಿ ಕರ್ನಾಟಕಕ್ಕೆ ಅಂತಾರೆ. ಬೆಂಗಳೂರಲ್ಲಿ ಒಂದಷ್ಟು ಮನಸ್ಸು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಈ ಕಂಜೆಷನ್ ಪ್ರಾಬ್ಲಮ್ ಏನಾರು ಆಗುತ್ತಾ ಗೊತ್ತಿಲ್ಲ. ಏನೋ ಆಮೇಲೆ ಅವ್ರದ್ದು ವಿಚಾರದಲ್ಲಿ ನಮ್ಮ ನಾಯಕರನ್ನ ನನ್ನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಅವ್ರಿಗಿದೆಯಾ? ಸಂತೋಷ, ಒಳ್ಳೆಯದಾಗಲಿ. ಆಸ್ಟ್ರೇಲಿಯಾ ಮಾದರಿನಲ್ಲಿ ನಾವು 16 ವರ್ಷದೊಳಗಡೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ ಅಂತ ದಾವೋಸಲ್ಲಿ ಆಂಧ್ರ ಸಚಿವ ನಾರಾ ಲೋಕೇಶ್ ಹೇಳಿದ್ದಾರೆ. ಒಂದೊಂದು ರಾಜ್ಯಕ್ಕೆ ಮಾಡಿದ್ರೆ ಆಗಲ್ಲ, ಮಾಡಿದ್ರೆ ನೇಷನ್ ವೈಡ್ ಮಾಡಬೇಕು ಅದನ್ನು. ಯಾಕಂದರೆ ಮಾಡಬೇಕದು. ಕಾರಣ 3 hours ಅಂತೆ ಈ ಮಕ್ಕಳು ತಮಾಷಿನ. ಅದು ಏನು 8ರಿಂದ 12 ವರ್ಷದ ಮಕ್ಕಳದು ಸ್ಟಡಿನಲ್ಲಿ ಬಂದಿರೋದು. ಮಹಾರಾಷ್ಟ್ರನಲ್ಲಿ 6 hours ಅಂತ. ಏನು ದೊಡ್ಡವರು ಅಷ್ಟೇ. ನಾನು ನೋಡಿದ್ದೀನಲ್ಲ ನಮ್ಮ ಆಫೀಸಲ್ಲೂ ಚುಚ್ಕೊಂಡು ಕೂತಿರ್ತಾರೆ. ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆ ಪ್ರಕ್ರಿಯೆ ಬಿರುಸುಗೊಂಡಿದೆ. ದಳಪತಿ ವಿಜಯ್ ತಮಿಳಿಗ ಪಕ್ಷಕ್ಕೆ ವಿಜಲ್ ಚಿಹ್ನೆ ಕೊಟ್ಟಿದ್ದಾರಂತೆ. ಯಾರಪ್ಪ ವಿಜಲ್ ಮ್ಯಾನುಫ್ಯಾಕ್ಚರರ್ಗಳು? ಆರ್ಡ್ರ್ ಬಂತು. ಮಿನಿಮಮ್ ಒಂದು 5 ಲಕ್ಷಕ್ಕೆ ಬರುತ್ತೆ ಈಗ ಆರ್ಡ್ರು. ನೀ ಅಂತ ಹೊಡಿತಾರೆ ನೋಡ್ರಿ ತಮಿಳ್ನಾಡಲ್ಲಿ ಎಲ್ಲ ಕಡೆ. ಆಗಲಿ. ಭಾರತದ ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆ ಮುಂಬೈ ಇದಕ್ಕೆ ಮಹಿಳಾ ಮೇಯರ್ ಆಗ್ತಾರೆ. ಯಾಕಂದರೆ ರಿಸರ್ವೇಷನ್ ಅವರು ಕೊಟ್ಟಿದ್ದಾರೆ. ಇನ್ನು ರಸ್ತೆ ಬದಿ ಕಸ್ತ ಇಬ್ಬರು ಯುವತಿಯರು ಮಾರ್ಷಲ್ಗಳಿಗೆ ಸಿಗಾಕೊಂಡಿದ್ದಾರೆ. ಸೈಲೆಂಟಾಗಿ, ಸ್ಟೈಲಾಗಿ, ಕ್ಲೀನಾಗಿ, ಡಿಸಿಪ್ಲೀನ್ಡಾಗಿ ಹಾಕಿ ಹೋಗಿದ್ರು. ಮಾರ್ಷಲ್ಗಳು ಡಿಸಿಪ್ಲೀನ್ಡಾಗಿ ಹಿಡಿದು ಅವ್ರಿಗೆ ಬನ್ನಿ ಮೇಡಮ್ ಫೈನ್ ಕೊಟ್ಟಿದ್ದಾರೆ. ಆಯ್ತಲ್ಲ. ಅತ್ಯಾಚಾರ ಮತ್ತು ಕೊಲೆ ಸಣ್ಣ ಕೇಸು ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಎಲ್ಲ ಹಳೆ ಸಣ್ಣ ಯಾವುದೋ ಒಂದು ಕೇಸ್ ಹೇಳ್ಬಿಟ್ಟಿದ್ದಾರೆ, ಸಣ್ಣದಷ್ಟೇ ಘಟನೆ ಅಂತ. ಸರಿ ಸರ್, ಸಣ್ಣದೇ ಆಗಲಿ ಸರ್. ಇದು ದೊಡ್ಡದು ಯಾವಾಗ ಆಗುತ್ತೆ ಸರ್? ಯಾವ ಲೆವೆಲಲ್ಲಾದರೆ ಅಂತ ಒಂಚೂರು ವಿವರಣೆ ಕೊಟ್ಬಿಟ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವುದ್ರಿ ಸಣ್ಣದು? ಚಾಕುಲಿ ಚುಚ್ಚಿದರೆ ಸಣ್ಣ ಮರಡು, ಪಿಸ್ತೂಲಲ್ಲಿ ಹೊಡೆದರೆ ದೊಡ್ಡ ಮರಡು ಅಂತಿದೆಯೋ? ದೇವರಹಳ್ಳಿಯ ಪ್ರತಿಷ್ಠಿತ ಆಕಾಶ ಕಾಲೇಜಲ್ಲಿ ರ್ಯಾಗಿಂಗ್ ಮಾಡ್ತಾ ಇದ್ದ 23 ವಿದ್ಯಾರ್ಥಿಗಳ ವಿರುದ್ಧ ದೂರಾಗಿದೆ. ಜೂನಿಯರ್ಸ್ಗೆ ಸಿಗರೇಟ್ ತಗೊಂಬ, ಎಣ್ಣೆ ತಗೊಂಬ ಅಂತಿದ್ರಂತೆ. ಪ್ರೊಫೆಸರ್ಗಳು ಕೇಳಕ್ಕೆ ಹೋದ್ರೆ ಅವ್ರಿಗೆ ಹೊಡೆದಿದ್ದಾರಂತೆ ಹೇಳ್ಕೊಂಡು. ಸರಿ, ಆಡಳಿತ ಮಂಡಳಿನೇ ದೂರು ಕೊಟ್ಟಿದೆ. ಹಿಡ್ಕೊಂಡು ಹಂಗಂಗೆ ಜಜ್ಜಿ ಬಿಡಬೇಕು ಗೋಡೆಗೆ ಹಾಕ್ಕೊಂಡು. ಹುಡುಗರ ವಿದ್ಯಾರ್ಥಿಗಳು ಎಲ್ಲೆಲ್ಲಿಂದ ನಾವು ಬರ್ತಾರೆ, ಅಪ್ಪ ಅಮ್ಮಂದ್ರೆ ಕಾಸು ಕಳಿಸ್ತಾರೆ, ಪುಕ್ಕಟ್ಟೆ ತಿನ್ಕೊಂಡು ತಿಂತಿರು ಅಯೋಗ್ಯರು ತಗೊಂಬಂದು ಓದಕ್ಕೆ ಬರ್ತಾರೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪ ಸಾಬೀತಾದ ಹಿನ್ನೆಲೆ ತುಂಗಾ ಮೇಲ್ದಂಡ ಯೋಜನೆ ಮುಖ್ಯ ಇಂಜಿನಿಯರ್ ಅಂದಾನಗೌಡ ಪಾಟೀಲ್ ಧಾರವಾಡದ 3ನೇ ಅಧಿಕ ಜಿಲ್ಲಾ ಸತ್ರ ಮತ್ತು ವಿಶೇಷ ನ್ಯಾಯಾಲಯ 4 ವರ್ಷ ಜೈಲು ಕೊಟ್ಟಿದೆ. ಆಯಿತು. ಬೀದರ್ನ ಬಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅವಧಿ ಮೀರಿದ ಉಳಿದು ಬಿದ್ದ ಬ್ರೆಡ್ ಎಲ್ಲ ಕೊಟ್ಟಿದ್ದಕ್ಕೆ ನಮ್ಮ ಟಿವಿನಲ್ಲಿ ವರದಿ ಎಲ್ಲ ಬಂದಿತ್ತು. ಈಗ ನೋಟಿಸ್ ಕೊಟ್ಟಿದ್ದಾರಂತೆ. ಎಕ್ಸ್ಪೈರಿ ಎಲ್ಲ ಏನ್ರಿ ನಾನ್ಸೆನ್ಸ್ ಅಂತ ಕೊಟ್ಟಿದ್ದಾರಂತೆ. ಸರ್, ನೋಟಿಸ್ ಕೊಟ್ಟರೆ ಪ್ರಯೋಜನ ಇಲ್ಲ, ರಿಪೇರಿ ಮಾಡಿ. ನೋಟಿಸ್ ಕೊಟ್ಟೋದು ಎಲ್ಲ ಮಾಮೂಲು. ರಿಪೇರಿ ಮಾಡಿ ಹೇಳುತ್ತೆ. ಇನ್ನೊಂದು ಸರಿ ಆಗದಂಗೆ ನೋಡ್ಕೊಳ್ಳಿ ಸಾಕು. ಎಸ್.